ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ವಾಟ್ಸಪ್ ಸ್ಟೇಟಸನ್ನು ಕ್ರಿಯೇಟ್ ಮಾಡಲು ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಆ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು MBit ಅಂತ. ಬನ್ನಿ ಪ್ಲೇಸ್ಟೋರ್ಗೆ ಹೋಗಿ ನೋಡೋಣ. ಪ್ಲೇಸ್ಟೋರಲ್ಲಿ MBit ಅಂತ ಸರ್ಚ್ ಮಾಡಿ. ವೀಕ್ಷಕರೇ, ನೀವಿಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಅಪ್ಲಿಕೇಶನ್ನ ಓಪನ್ ಮಾಡಿದ್ದೀನಿ. ನೋಡಿ ವೀಕ್ಷಕರೇ, 4.4 ರೇಟಿಂಗ್ಸ್ ಇದೆ, 5 ಮಿಲಿಯನ್ ಡೌನ್ಲೋಡ್ಸ್ ಇದೆ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ವರ್ಕ್ ಆಗುತ್ತೆ ಅಪ್ಲಿಕೇಶನ್. ಬನ್ನಿ ವೀಕ್ಷಕರೇ, ಹಾಗಾದರೆ ಅಪ್ಲಿಕೇಶನ್ನ ಓಪನ್ ಮಾಡೋಣ. ನೋಡಿ ವೀಕ್ಷಕರೇ, ನೀವು ಯಾವ ರೀತಿಯಾದರೂ ಎಫೆಕ್ಟನ್ನು ಮಾಡ್ಕೋಬೋದು. ಪಾಪ್ಯುಲರ್ ಇದೆ, ಲವ್ ಇದೆ, ಸ್ಯಾಡ್ ಇದೆ, ವಿಶ್ ಇದೆ, ಫ್ರೆಂಡ್ಶಿಪ್ ಇದೆ, ಬರ್ತ್ಡೇ ಇದೆ. ನೋಡಿ, ಹಲವು ರೀತಿಯ ಕನ್ನಡ, ತೆಲುಗು, ತಮಿಳು, ಪಂಜಾಬಿ ಎಲ್ಲ ಭಾಷೆಯಲ್ಲೂ ಇದೆ. ಇವಾಗ ನಾನೊಂದು ಎಡಿಟ್ ಮಾಡಿ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಕೊಟ್ಟೆ. ಡನ್ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ. ನೋಡಿ ವೀಕ್ಷಕರೇ, ನೀವು ಬರ್ತ್ಡೇ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಲವ್ ಅಂತ ಇದೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಬೇಕಾದರೆ ನೋಡಿ ವೀಕ್ಷಕರೇ, ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನೋಡಿ ವೀಕ್ಷಕರೇ, ಎಡಿಟ್ ಟೆಕ್ಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಾರಿ, ದಿಸ್ ಇಸ್ ಡು ನಾಟ್ ಓಕೆ, ಬರ್ತಾ ಇಲ್ಲ ಟೆಕ್ಸ್ಟ್. ನೀವು ಆ್ಯಡ್ ಮ್ಯೂಸಿಕ್, ನಿಮಗೆ ಯಾವುದಾದ್ರೂ ಮ್ಯೂಸಿಕ್ ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು. ಪಾಪ್ಯುಲರ್ ಅಂತ ಇದೆ, ಇಲ್ಲಿರುವಂತಹ ಯಾವ ಸಾಂಗ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಲೋಕಲ್ ಅಂದರೆ ನಿಮ್ಮ ಮೆಮರಿ ಕಾರ್ಡಲ್ಲಿ ಸೇವ್ ಆಗಿರುವಂತಹ ಸಾಂಗ್ಸ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಬೇಡ ಅಂದರೆ ಅಲ್ಲೇ ಸಾಂಗು ಕೊಟ್ಟಿರ್ತಾರೆ ಆ ಮ್ಯೂಸಿಕ್ಕಿಗೆ. ಸೌಂಡ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ.
ಏನೋ ಇದೆ, ಇದನ್ನು ಜಾಸ್ತಿ ಮಾಡ್ತಾ ಇದ್ದೇನೆ. ಇವಾಗ ಸೇವ್ಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋ ಸೇವ್ ಆಗ್ತಾ ಇದೆ. ಈ ರೀತಿಯಾಗಿ ನೀವು ವಿಡಿಯೋನ ಎಫೆಕ್ಟ್ ಮಾಡ್ಕೋಬೋದು. ಎಫೆಕ್ಟ್ ಮಾಡಿ ಸ್ಟೇಟಸ್ಗೂ ಕೂಡ ಹಾಕ್ಬೋದು.